ನಮಸ್ಕಾರ. ಯಾವೂರಿಂದ ಬಂದಿದ್ದೀರಿ ನೀವು? ನಾವು ತುಮಕೂರು ತಾಲೂಕು ಕೋರ ಹೋಬಳಿ ಶನಿವಾರನಹಳ್ಳಿ ಅಂತ. ಶನಿವಾರನಹಳ್ಳಿ ಅಂತ. ಹೌದು. ಎಷ್ಟು ಜೊತೆ ಕಟ್ಟಿದ್ದೀರಣ್ಣ ಈ ಸರಿ ಓರಿ? ನಾವು ಒಂದೇ ಜೊತೆ ಸರ್. ಒಂದೇ ಜೊತೆ? ಹೌದು. ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಓರಿ ಕಟ್ಟೋದಕ್ಕೆ? ಹೌದು. ನಾವು ಒಂದ್ ಜೊತೆ ಓರಿ ಇರ್ಬೇಕು. ನಮ್ಗೆ ನನ್ನ ಕೈಲಿ ಆಗಲ್ಲ. ನನಗೆ ಶೋಕ ಆಗಿದೆ. ಆದ್ರೂ ನನಗೆ ಓರಿ ಬೇಕು. ಓರಿ ಬೇಕು? ಏನ್ ಅಷ್ಟೊಂದು ಹುಚ್ಚು? ಏನ ಒಂದು ಮನೆಗಿದ್ರೆ ಅವಾಗ ಒಂದಿಷ್ಟು ಹುಲ್ಲುದಿರು ಹಾಕಿದ್ರೆ ಒಂದು ಸಮಾಧಾನ. ಸಮಾಧಾನ. ಈ ಸಮಾಧಾನಕ್ಕಾದ್ರೂ ಕಟ್ಬೇಕಂತೀರಾ? ಹೌದು. ಹೊಟ್ಟೆಗೆ ಊಟ ಸೇರಲ್ಲ ಇಲ್ಲ ಅಂದ್ರೆ? ಊಟ ಅಲ್ಲ, ಅವ್ರನ್ನ ಸಾಕದ್ಮೇಲೆ ನಮ್ಗೆ ಹೊಟ್ಟೆಗೆ ತಿಂದಿದ್ದು ಆರೋಗ್ಯ ಬರಲ್ಲ. ಹಂಗೆ. ಒಂದೇ ಜೊತೆ ನಿಮ್ಮವ? ಹೌದು. ತುಂಬಾ ಖುಷಿ ಆಯ್ತಣ್ಣ. ನಿಮ್ಮ ಹೆಸರು ಏನಂದ್ರೆ? ನಮ್ಮ ಹೆಸರು ದಾಳಪ್ಪ ಅಂತ ಹೇಳಿ. ದಾಳಪ್ಪ ಅಂತೇಳಿ. ತುಂಬಾ ಖುಷಿ ಆಯ್ತಣ್ಣ. 2 ತಿಂಗಳಾಯ್ತು ತಂದು. ಮೊದ್ಲಿದ್ದು ಮಾರಿದ್ದೆ. ಮೊನ್ನೆ 2 ತಿಂಗಳಾಗ ಹೋಗಿ ತಮಿಳ್ನಾಡಿಂದ ಹಾಕ ಬಂದೆ. ತಮಿಳ್ನಾಡಿನಿಂದ ಎಲ್ಲಿಂದ ಹಾಕೊಂಡ್ ಬಂದ್ರಣ್ಣ ಇವ? ಇದು ಎಂತದ್ದು ಸಂತೆ. ಸಂತೆಯಿಂದ. ಈಗ ಅದಕ್ಕೆ ಏನ್ ಹೇಳ್ತೀರಣ್ಣ ರೇಟು? ನಾನು 1.95 ಹೇಳ್ತೀನಪ್ಪ. ಅಣ್ಣ ಎಷ್ಟಲ್ಲ ಆಗವೆ? ಅಲ್ಲಿಲ್ಲ ಇನ್ನು ಹಾಲಲ್ವ? ಹೌದು. ತಿಳಿಸಿದ್ ತುಂಬಾ ಧನ್ಯವಾದಗಳು. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆಯ್ತು. ಇದೇ ತರ ಬರ್ತಾ ಇರಿ. ಆಯ್ತು. ನಮ್ ಜಾತ್ರೆ ಹೇಗ ಅನ್ಸುತ್ತೆ ನಿಮ್ಗೆ? ನಾವು ಎಲ್ಲಾ ಜಾತ್ರೆಗೂ ಹೋಗ್ಬೇಕು. ಮಾನದ ಲೆಕ್ಕ ನನಗೆ ಜಾತ್ರೆ ಮಾಡ್ಬೇಕು. ನಮ್ಗೆ ತುಂಬಾ ಖುಷಿ ಆಯ್ತಣ್ಣ. ಏನ್ ಗೊತ್ತಾ, ಈಗ ದನ ಕಟ್ಕೊಂಡು ಮನೆಗಿರೋದಲ್ಲ, ಜಾತ್ರೆ ಹೋಗಿ ಅಲ್ಲಿ 3 ದಿನ ಇದ್ದು ಅದೊಂದು ಭಗವಂತನ ಸೇವೆ ಮಾಡಿ ಬಂದ್ರೆ ಅದೊಂದು ಖುಷಿ ಆಗುತ್ತೆ. ಏನಾಗುತ್ತೆ? ಶುಭ ಆಗುತ್ತೆ. ತುಂಬಾ ಧನ್ಯವಾದಗಳು ಹೇಳಿ. ತುಂಬಾ ಧನ್ಯವಾದ. ನಾನು 5 ವರ್ಷ ಆಗಿದ್ದು, ಸತ್ತೋಗ 5 ವರ್ಷ ಆಗ್ಬೇಕಿತ್ತು. ಆ ಬಸವಣ್ಣ ಕಾಪಾಡಿರೋದು. ಹೌದಾ? ಹೌದು. ನೋಡಿ, ರೈತರಿಗೆ ಬಸವಣ್ಣ ಅಂದ್ಮೇಲೆ ಬಸವಣ್ಣ. ಹೌದು. ಅದನ್ನ ನಮ್ದನ್ನ ಗೊತ್ತಾ, ಯಾವತ್ತು ಹಾಳಾಗಿಲ್ಲ. ಪ್ರಪಂಚ ಇರೋ ದೇವರೆಲ್ಲ ಬಸವಣ್ಣಗೈತೆ. ಹೌದು. ತುಂಬಾ ಖುಷಿ ಆಗುತ್ತೆ. ಬಸವಣ್ಣಗ ಅದು ಹಬ್ಬ ಅಂದ್ರೆ ಕೈ ಹಿಡಿತೇನೆ. ತುಂಬಾ ಖುಷಿ ಆಯ್ತಣ್ಣ. ತುಂಬಾ ಧನ್ಯವಾದಗಳು. ಮಾತಾಡಿದ ಸಂತೋಷ ಆಯ್ತು ನಂಗೆ. ಎಲ್ಲ ಒಂದ್ ದೇವ್ರ ಆದ್ರೆ ಕೈ ಹಿಡಿತೀವಿ. ಹೌದು. 101 ದೇವ್ರ 100 ಇದ್ರೆ ಒಂದಾದ್ರೆ ಕೈ ಹಿಡಿತೀವಿ. ಅದಂತೂ ಖುಷಿನೇ. ನಿಮ್ ಮಾತುಗಳು ಕೇಳಿ ನಂಗೂ ಖುಷಿ ಆಯ್ತು. ಇವಾಗ ತುಂಬಾ ಖುಷಿ ಆಯ್ತಣ್ಣ. ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಅಪ್ಪ. ನಿಮ್ದು ಏನ್ ಬರೀ ಶೃಂಗಾರ ಮಾಡಿದ್ದೀರಾ? ಎಷ್ಟು ವಯಸ್ಸು ನಿಮ್ಕ ಯಜಮಾನ್ರ? ಎಷ್ಟು ವಯಸ್ಸು? 76. ಎಷ್ಟು ವಯಸ್ಸು ಯಜಮಾನ್ರ ನಿಮ್ಗ? 76 ಸ್ವಾಮಿ. 76. ಎಷ್ಟು ಜೊತೆ ವರಿ ಕಟ್ಟಿದ್ದೀರಾ? 2 ಜೊತೆ. ಯಾವ ಊರಿಂದ ಬಂದಿರೋದು ನೀವು? ಹರ್ಷಾಪುರ. ಈಗ ಗೋರಿ ಬಿದ್ದಿರ ಹರ್ಷಾಪುರ, ಕೊಟ್ಗೆರೆ ತಾಲೂಕು. ಎಷ್ಟೆಷ್ಟು ಅಲ್ಲ ಇವು? ಇವೆರಡಲ್ಲೂ ಒಂದ್ 4 ಕಲ್ಲು. ನಿಮ್ ಹೆಸರು ಏನಂದ್ರೆ ಯಜಮಾನ್ರೆ? ಭೀಮಾ ನಾಯ್ಕ. ಲಮಾಣಿಸ್. ಇರ್ಲಿ, ಪರವಾಗಿಲ್ಲ. ಯಾರಾದ್ರೆ ಏನು ಅಲ್ವಾ? ನಾವೆಲ್ಲ ಒಂದೇ ಅಲ್ವಾ? ಮನುಷ್ಯರ ಅಂದ್ಮೇಲೆ ಮನುಷ್ಯರೇ ಅಲ್ವಾ? ಏನ್ ಹೇಳ್ತಾ ಇದೀರಾ ರೇಟ್ ಇವಕ್ಕ? ಇವು 80, 180 ಹೇಳ್ತಾ ಇದ್ದೀವಿ. 180 ಹೇಳ್ತಾ ಇದ್ದೀರಾ? ಮತ್ತೆ ಅವು 95 ಹೇಳ್ತಾ ಇದ್ದೀವಿ. ಅವು 95. ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿ ಸಾಕಿದ್ದೀರಾ ಯಜಮಾನ್ರ. ತುಂಬಾ ಧನ್ಯವಾದಗಳು ಯಜಮಾನ್ರೆ. ತುಂಬಾ ಖುಷಿ ಆಗುತ್ತೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಯಾವರಿಂದ ಬಂದಿದ್ದೀರಾ ನೀವು? ನಮ್ದು ಬೊಮ್ಮಲ್ದಾಪುರ ಹತ್ರ ಬಣ್ಣೇನಹಳ್ಳಿ. ಅಣ್ಣ ಎಷ್ಟು ಜೊತೆ ವರಿ ಕಟ್ಟಿದ್ದೀರಿ ಈ ಸರಿ? ನಮ್ಮ 3 ಜೊತೆ ಅವೆ. ಅಣ್ಣ ನಿಮ್ಮ ಹೆಸರು ಏನಂದ್ರೆ? ಪ್ರಸನ್ನ ಕುಮಾರ್ ಅಂತೇಳಿ. ಮತ್ತೆ ಈ ಘಾಟಿ ಜಾತ್ರೆಗೆ ಬರ್ತಿರಲ್ಲ ವರ್ಷನೂ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಅನ್ಸುತ್ತೆ ನಿಮ್ಗೆ? ಇನ್ನು ಹೇಗಿದೆ ಜಾತ್ರೆ? ಇನ್ನು ನೆನ್ನೆ ಇಷ್ಟೊತ್ತಾಗ ಬಂದಿದ್ದು. ಇನ್ನು ವ್ಯಾಪಾರ ಗಿರಾಕಿ ಇನ್ನ ಅಷ್ಟೊಂದು ಕಾಣ್ತಾ ಇಲ್ಲ. ನಾಳೆಯಿಂದ ಬರ್ತಾರ? ನಾಳೆ ನಾಡಿದ್ದಿಂದ ಬರ್ತಾರ? ಕಾಯ್ರಿ. ಹೌದು. ಆಯ್ತಾ? ಈ ಜಾತ್ರೆಯಲ್ಲಿ ವ್ಯಾಪಾರಸ್ಥರು ಜಾಸ್ತಿ ಬರ್ತಾನೆ ಇರ್ತಾರೆ. ಹೌದು, ಬರ್ತಾರೆ. ಅವ್ರ ಜೊತೆ ವ್ಯವಹರಿಸಿ ಒಳ್ಳೆ ವ್ಯಾಪಾರ ನಡೀತೆ. ನಮ್ ಘಾಟಿ ಜಾತ್ರೆ ಅಂತೂ ವರ್ಷದ ಮೊದಲನೇ ಜಾತ್ರೆ, ಗಂಡು ಜಾತ್ರೆ. ತುಂಬಾ ಖುಷಿ ಆಗುತ್ತೆ. ನೋಡಿ ತೋರ್ಸ್ ಬನ್ನಿ ನಿಮ್ ಊರವ್ರು. 3 ಜೊತೆ ನನ್ನವು. ಎಷ್ಟೆಲ್ಲ ಇವು? 4 ಅಲ್ಲ 6 ಅಲ್ಲು. 4 ಅಲ್ಲ 6 ಅಲ್ಲು. ಏನ್ ಹೇಳ್ತೀರಾ ರೇಟು? ರೇಟ್ 1.5. 1.5. ಇದು 4 ಅಲ್ಲು 2 ಅಲ್ಲು. 4 ಅಲ್ಲು 2 ಅಲ್ಲು. ಏನ್ ಹೇಳ್ತೀರಾ ರೇಟು? 1.30. 1.30. ಇವು ನಿಮ್ಮವೇನಾ? ಇವು ನನ್ನವೇ. ಅಣ್ಣ ಎಷ್ಟು ಹೇಳ್ತೀರಾ ರೇಟ್ ಇವು? ಇವು ರೇಟ್ 1.5. 1.5. 2 ಅಲ್ಲು 4 ಅಲ್ಲು. 2 ಅಲ್ಲು 4 ಅಲ್ಲು. ತುಂಬಾ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಹತ್ರ ಮಾತಾಡಿ ಖುಷಿ ಆಗುತ್ತೆ. ಅವನು ನೀವೇ ತೋರಿಸ್ತೀರಾ? ಬನ್ನಿ ತೋರ್ಸ್ ಬನ್ನಿ. ಇವು ನಮ್ಮ ಫ್ರೆಂಡ್. ಏನ್ರಿ ಆರಾಮಿದ್ದೀರೇನ್ರಿ? ಏನ್ರಿ ವ್ಯಾಪಾರ ಮಂದಿ ಎಲ್ಲ ಇವಾಗ ಇಳ್ದಿರಿ? ಮುಂಜಾನೆ ಬಂದಿರೇನ್ರಿ? ಆರಾಮಿದ್ದೀರಿ? ಏನ್ ಎಲ್ಲಿಂದ ಬಂದಿರಿ ನೀವು? ಕೊಪ್ಪಳ. ಅಷ್ಟು ದೂರದಿಂದ ಘಾಟಿ ಜಾತ್ರೆಗೆ ಬರ್ತೀರಂದ್ರೆ ಖುಷಿ ಆಗತ್ರಿ. ಮತ್ತೆ ಎಷ್ಟು ಮಂದಿ ಬಂದಿದ್ದೀರಿ ಈ ಸರಿ? ಎಲ್ರು ಬಂದಿದ್ದೀರಾ ಇವಾಗಲೇ? ಎಲ್ರು ಬಂದಿದ್ದೀರಿ? ವ್ಯಾಪಾರ ಮಾಡ್ತಾ ಇದ್ದೀರಿ?
ಎಷ್ಟು ವರಿ ಕೊಂಡ್ರಿ ಇವತ್ತ? ಒಂದ್ ಜೋಡಿ ತಗೊಂಡಿರಿ. ಒಂದ್ ಜೋಡಿ ತಗೊಂಡಿರಿ. ಮತ್ತೆ ಈ ಜಾತ್ರೆಗೆ ಬರೋದಕ್ಕೂ ನಿಮ್ ಖುಷಿ ಅನ್ಸುತ್ತಲ್ವೇ? ಮತ್ತೆ ವರ್ಷನೂ ಬರ್ತೀನಿ. ನಾನು ನೋಡಿದ್ದೀನಿ. ನಾನು ಹೋದ ಸರಿ ಒಂದು ವ್ಯಾಪಾರ ಒಂದು ಮಾಡಿದ್ರೆ ಅವ್ರ ಮದ್ಗಿರಿ ಅವ್ರ ಹತ್ರ ರವಿ ಅವ್ರು ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅದನ್ನೇ ಒಂದು ಅಪ್ಲೋಡ್ ಮಾಡಿದ್ದೆ. ತುಂಬಾ ಖುಷಿ ಆಗುತ್ತೆ ಯಜಮಾನ್ರೆ, ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ನೀವು ಬಂದಿರೋದಕ್ಕೆ. ಈ ದನಗಳ ಜಾತ್ರೆಗ ಈ ತರ ಬಂದು ನೀವು ವ್ಯಾಪಾರ ಮಾಡ್ಕೊಂಡು ತಗೊಂಡೋಗ್ತಿರಲ್ಲ, ಅದು ನಮ್ ಖುಷಿ. ಹೋದ್ ಸರಿ ಜಾತ್ರೆ ಹೆಂಗಿತ್ತು? ಈ ಸರಿ ಹೇಗಿದೆ ಜಾತ್ರೆ? ರೇಟ್ ಜಾಸ್ತಿ ಹೇಳ್ತಾರ. ಓಹೋ, ಮತ್ತೆ ಏನ್ ಅನ್ಸುತ್ತೆ ನಿಮ್ಗೆ ಈ ಜಾತ್ರೆ ಬಗ್ಗೆ? ತಗೊಂಡೋಗ್ಬೇಕು ಅಷ್ಟೇ. ನಮ್ಗೂ ಹಳ್ಳಿ ಮೇಲೆ ಕೊಡೋದಲ್ಲ, ನಮಗೂ ಬೆಲೆ ಜಾಸ್ತಿ. ಜಾಸ್ತಿ ಹೇಳ್ತಾರೆ, ಏನ್ ಮಾಡಕ್ಕಾಗಲ್ಲ. ಆಯ್ತಾ, ಅವರು ರೈತರು, ಅವ್ರು ಕಷ್ಟಪಟ್ಟು ಬೆಳೆಸಿ ಬಂದಿರ್ತಾರ. ಅವ್ರಿಗೆ ನೋಡ್ಕೊಂಡು ಆಜು ಬಾಜು ಮಾಡ್ಕೊಂಡು ತಗೊಂಡೋಗಿ ಅದ್ರಲ್ಲೇನಿದೆ ಅಲ್ವಾ? ಇವೆಲ್ಲ ನಿಮ್ದೇನ ಬ್ಯಾಚ್? ಎಲ್ಲ ನೀವ್ ಒಂದೇ ಬ್ಯಾಚ್. ತುಂಬಾ ಖುಷಿ ಆಗುತ್ತೆ. ಇನ್ನೂ ಇದಾರೆ. ನಾಳೆ ಬರ್ತೀನಿ. ನಾಳೆ 3 ಗಂಟೆ ಮೇಲೆ ಬರ್ತೀನಿ ನಾನು. ಊಟ ತಿಂಡಿ ಎಲ್ಲ ಇವತ್ತಿಲ್ಲ ಅನ್ಸುತ್ತೆ. ಇವತ್ತು ಕೊಟ್ರ? ಊಟ ತಿಂಡಿ ಮೇವು ಎಲ್ಲ ಕೊಡ್ತಾರೆ. ಕೊಡ್ತಾರಾ? ನೋಡ್ರಿ, ಇವರೆಲ್ಲ ಕೊಪ್ಪಳದ ಮಂದಿ, ಉತ್ತರ ಕರ್ನಾಟಕದ ಮಂದಿ. ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಇವ್ರು ನೋಡಿ. ನಮ್ ಜಾತ್ರೆ ಕನಿಷ್ಠ ಪಕ್ಷ ಏನಿಲ್ಲ ಒಂದ್ 30 ರಿಂದ 40 ಜನ ಬಂದೇ ಬರ್ತಾರೆ. ಇನ್ನು ಹೌದಲ್ವಾ? ಎಲ್ಲ ಯಾವ ತರ ಓರಿಗಳು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರಿ ಈ ಸರಿ? ಅವ್ರ ವ್ಯಕ್ತಿ. ಮತ್ತೆ ಇನ್ನೊಂದು ಹಲ್ಲುಗಳು ಹಾಲಲ್ವಾ ನೋಡ್ಕೊಂಡು ತಗೊಂಡೋಗಿ ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು, ನೀವು ನಮ್ ಜಾತ್ರೆಗೆ ಬಂದಿರೋದಕ್ಕ. ಅಣ್ಣ ಇವೆಷ್ಟೆಲ್ಲ ಇದು ಅಲ್ಲಿ ಮಾಡಿಲ್ಲ ಇನ್ನು ಅಲ್ಲಾಗಿಲ್ಲ. ಏನ್ ಹೇಳ್ತಾರ ರೇಟ್? 120. 120. ಮತ್ತೆ ಇವು ಅಲ್ಲಾಗಿಲ್ಲ. ಇವು 3 ಅಲ್ಲಾಗಿಲ್ವಾ? ಅಣ್ಣ ಇವೇನ್ ಹೇಳ್ತಾರ ರೇಟ್? ಇವು 180 ಹೇಳ್ತಾರೆ. ಇದು 90,000 ಹೇಳ್ತಾರೆ. 90,000. ಇದು 180 ಜೊತೆ 80 ಹೇಳ್ತಾರೆ. ಇವ್ರವೇ ದನ ಇವು ಮೂರುನು. ಅಣ್ಣ ಅದು ಇದು 120 ಹೇಳ್ತಾರೆ. ಇದು 120. ಇವು ಎರಡೆರಡಲ್ಲು. ಇವು ನಮ್ಮ ಮನೆ ಪಕ್ಕದವೇ. ಹೆಂಗ ನೀವು ಮನೆ ಪಕ್ಕದವ್ರ? ನಾವು ಅಕ್ಕಪಕ್ಕದಲ್ಲಿ ಇಷ್ಟು ಮಾತ್ರ ನೋಡ್ಕೊಂತೀರಲ್ಲ, ತುಂಬಾ ಖುಷಿ ಆಗುತ್ತೆ ನಮ್ಗೆ. ಪ್ರಸನ್ನ, ಈ ಜಾತ್ರೆಗ ಈ ಓರಿಗಳೇ ಸ್ಪೆಷಲ್. ಎಲ್ಲಿದ್ರು ಸರಿ, ಎಲ್ಲೋದ್ರು ಸರಿ, ಈ ಜಾತ್ರೆಗ ಓರಿಗಳು 2 ಕಣ್ಣು ಸಾಲದು ತುಂಬಿಸ್ಕೊಬೋದು. ಕಣ್ಣು ತುಂಬಿಸ್ಕೊಬೋದು. ಎಲ್ಲ ಹಳ್ಳಿಕಾರ್ ಓರಿಗಳೇ. ನೋಡಿ ಹೇಗಿದೆ ಅಂತ ನೀವು ಹೇಳಿ ಸ್ನೇಹಿತರೆ. ಪಾಪ ರೈತರು ದೂರದಿಂದ ಹುಡ್ಕೊಂಬಂದು ನೋಡಿ, ಇವರೆಲ್ಲ ಜವಾರಿ ಮಂದಿ ಎಲ್ಲ ಬಂದಾರೆ, ವ್ಯಾಪಾರಕ್ಕೆ ರೆಡಿ ಆಗಿದ್ದಾರೆ. ನಾಳೆಯಿಂದ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ಓರಿಗಳು ಹೆಂಗೆ ಇದಾವೆ ಅಂತ ಎಲ್ಲ ನೋಡ್ಕೊಂಡು ಹೋಗಿ ಮತ್ತೆ ಒಂದ್ ದಿವಸ ಬಂದು ವ್ಯಾಪಾರಿಕರೆಲ್ಲ ತಗೊಂಡು ನಾಳೆ ಬರ್ರಿ. ಆಗ್ತೈತೆ. ನಾಳೆ ಸಾಯಂಕಾಲ ಫುಲ್ ಜಾತ್ರೆ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಆಗಿದೆ, ನಾಳೆ ಫುಲ್ ಆಗುತ್ತೆ. ನಾಳೆಯಿಂದ ವ್ಯಾಪಾರನೂ ಆಗ್ತೈತೆ. ಪ್ರಸನ್ನ, ತುಂಬಾ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರೆ.